ಯಾವುದಾದ್ರೂ ಹೊಸ ಬಿಸ್ನೆಸ್ ಮಾಡಬೇಕಿದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕು, ನಮ್ಮ ಕೈಯಲ್ಲಿ ಅಷ್ಟೆಲ್ಲ ದುಡ್ಡು ಇಲ್ಲ, ಹೀಗಾಗಿ ನಮ್ಮ ಕೈಯಲ್ಲಿ ಅದೆಲ್ಲ ಆಗಲ್ಲ ಅಂತ ಹೇಳುವರೆ ಹೆಚ್ಚು. ಒಂದು ವೇಳೆ ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ರೂ ಅಕಸ್ಮಾತ್ ಲಾಸ್ ಆದರೆ ಗತಿ ಏನು ಅಂತ ಕೈ ಚೆಲ್ಲೋದು ಸರ್ವೇ ಸಾಮಾನ್ಯ ಸಂಗತಿ. ಆದರೆ ಇದು ನಿಜಾನ? ಖಂಡಿತವಾಗಿಯೂ ಅಲ್ಲ. ನೀವು ಕೇವಲ 5,000 ರೂಪಾಯಿಗಳಿಂದಲೂ ಹೊಸ ಬಿಸ್ನೆಸ್ ಶುರು ಮಾಡಿ ಅದನ್ನು ಲಕ್ಷಾಂತರ ರೂಪಾಯಿ ಆದಾಯ ತರಬಲ್ಲ ದೊಡ್ಡ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬಹುದು. ಹಾಗಾದರೆ ಅಂಥ ಬಿಸ್ನೆಸ್ ಯಾವುದು ಅಂತ ಹೇಳ್ತೀರಾ? ಅದನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾವು ವಿವರಿಸ್ತೀವಿ. ಮೊದಲ ಐಡಿಯಾ ಬಂದು ಟಿಫಿನ್ ಸರ್ವಿಸ್. ನೀವು 5,000 ರೂಪಾಯಿಗಳಲ್ಲಿ ಒಂದಷ್ಟು ಅಡುಗೆ ಪಾತ್ರೆಗಳನ್ನು ಖರೀದಿಸ್ಬೋದು, ಒಂದಷ್ಟು ಕರಪತ್ರ ಅಥವಾ ಬ್ರೋಷರ್ಗಳನ್ನು ರೆಡಿ ಮಾಡ್ಬೋದು. ಜೊತೆಗೆ ನೀವು ಚೆನ್ನಾಗಿ ಅಡುಗೆ ಮಾಡಲು ಕಲಿತಿದ್ರೆ ಟಿಫಿನ್ ಸರ್ವಿಸನ್ನು ಸುಲಭವಾಗಿ ಆರಂಭ ಮಾಡ್ಬೋದು. ಜನರಿಗೆ ಮನೆ ಊಟವನ್ನು ಪೂರೈಸ್ಬೋದು. ಆರಂಭದಲ್ಲಿ ತಿಂಗಳಿಗೆ 20,000ರಿಂದ 30,000 ರೂಪಾಯಿ ಆದಾಯ ಗಳಿಸ್ಬೋದು. ನಗರ ಪ್ರದೇಶಗಳಲ್ಲಿ ಈ ಬಿಸ್ನೆಸ್ಸು ಇತ್ತೀಚೆಗೆ ಜನಪ್ರಿಯವಾಗ್ತಾ ಇದೆ. ಎರಡನೇ ಐಡಿಯಾ ಕನ್ಸಲ್ಟೆಂಟ್ ಸರ್ವಿಸ್. ನೀವು ಯಾವುದೇ ವೃತ್ತಿಯಲ್ಲಿ 10-15 ವರ್ಷ ಕೆಲಸ ಮಾಡಿದರೆ ಅದೇ ನಿಮಗೆ ಕನ್ಸಲ್ಟೆಂಟ್ ಸರ್ವಿಸ್ ಮಾಡಲಿಕ್ಕೆ ಮೊದಲ ಅರ್ಹತೆ ಆಗುತ್ತೆ. ಉದಾಹರಣೆಗೆ ಯಾವುದಾದ್ರೂ ಕಂಪ್ನಿಯಲ್ಲಿ 16 ವರ್ಷಗಳ ಕಾಲ ಕ್ವಾಲಿಟಿ ಕಂಟ್ರೋಲರ್ ಅಥವಾ ನಿರ್ದಿಷ್ಟ ವಿಭಾಗದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಮದೇ ಆದ ಕನ್ಸಲ್ಟೆನ್ಸಿ ಸರ್ವಿಸ್ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಪ್ರತಿಯಾಗಿ ನಿರ್ದಿಷ್ಟ ಶುಲ್ಕವನ್ನು ಪಡಿಬೋದು. ಇದಕ್ಕೆ ನಿಮ್ಮ ಕೌಶಲವನ್ನು ಜ್ಞಾನವನ್ನು ಬಳಸಿದರೆ ಸಾಕಾಗುತ್ತೆ. ಮನೆಯಿಂದಲೇ ಈ ಬಿಸ್ನೆಸ್ಸನ್ನು ಆರಂಭ ಮಾಡ್ಬೋದು. ಮೂರನೇ ಐಡಿಯಾ ಯಾವುದಂತ ನೋಡೋಣ. ಟ್ರಾನ್ಸ್ಲೇಷನ್ ಸರ್ವಿಸ್ ಬಿಸ್ನೆಸ್. ನೀವು 2 ಭಾಷೆಗಳ ನಡುವೆ ಅನುವಾದ ಮಾಡೋ ಸಾಮರ್ಥ್ಯವನ್ನು ಗಳಿಸಿದರೆ ಅದನ್ನೇ ನಿಮ್ಮ ಹೊಸ ಬಿಸ್ನೆಸ್ ಆಗಿ ಮಾಡ್ಬೋದು. ಉದಾಹರಣೆಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡಲು ಗೊತ್ತಿದ್ದರೆ ಅದರಿಂದಲೇ ಹಣ ಗಳಿಸ್ಬೋದು. ಪುಸ್ತಕಗಳನ್ನು ಅನುವಾದಿಸಬಹುದು. ಪಬ್ಲಿಕ್ ರಿಲೇಷನ್ಶಿಪ್ ಕಂಪನಿಗಳಿಗೆ ಪ್ರಕಟಣೆಗಳನ್ನು ಅನುವಾದಿಸಿ ಕೊಡಬಹುದು. ಜಾಹೀರಾತು ಕಂಪನಿಗಳಿಗೂ ಅನುವಾದ ಸೇವೆಯ ಅಗತ್ಯ ಇರುತ್ತೆ. ಇಲ್ಲೂ ನಿಮ್ಮ ಭಾಷಾಂತರ ಕೌಶಲ್ಯವೇ ಮೂಲ ಬಂಡವಾಳ ಆಗಿರುತ್ತೆ. ನಾಲ್ಕನೇ ಐಡಿಯಾ ಯಾವುದಂತ ನೋಡೋಣ. ಇದು ಪ್ಯಾಕಿಂಗ್ ಬಿಸ್ನೆಸ್. ವಿದ್ಯಾರ್ಥಿಗಳು, ಗೃಹಿಣಿಯರು, ನಿರುದ್ಯೋಗಿಗಳು ಏನಾದರೂ ಪಾರ್ಟ್ ಟೈಮ್ ಬಿಸ್ನೆಸ್ಸನ್ನು ಕಡಿಮೆ ಬಂಡವಾಳದಲ್ಲಿ ಮಾಡಬೇಕು ಅಂತ ಬಯಸ್ತಾ ಇದ್ದರೆ ಅತ್ಯಂತ ಸುಲಭವಾಗಿ ಮಾಡಬಹುದಾದ ಬಿಸ್ನೆಸ್ ಯಾವುದಂದರೆ ಪ್ಯಾಕಿಂಗ್ ಬಿಸ್ನೆಸ್. ನೀವು ಕಿರಾಣಿ ಅಂಗಡಿ ಅಥವಾ ದಿನಸಿ ಅಂಗಡಿಗಳಲ್ಲಿ ಜೀರಿಗೆ, ಚಕ್ಕೆ, ಲವಂಗ, ಸಾಸಿವೆ, ಸೊಂಪು, ಡ್ರೈ ಫ್ರೂಟ್ಸ್, ಸ್ನ್ಯಾಕ್ಸ್ಗಳನ್ನು ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡೋದನ್ನು ನೋಡಬಹುದು. ಈ ರೀತಿಯ ಪದಾರ್ಥಗಳನ್ನು ನೀವು ಪ್ಯಾಕಿಂಗ್ ಮಾಡಿ ಅಂಗಡಿಗಳಿಗೆ ಮಾರಾಟ ಮಾಡ್ಬೋದು. ಇದಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಕೂಡ ಮಾರ್ಕೆಟಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ. ದಿನಕ್ಕೆ 2,000 ರೂಪಾಯಿ ತನಕ ಇದರಲ್ಲಿ ಸಂಪಾದನೆ ಮಾಡ್ಬೋದು. ಐದನೇ ಐಡಿಯಾ ಯಾವುದಂತ ನೋಡೋಣ. ಮನೆಯಲ್ಲೇ ತಯಾರಿಸುವ ಸೋಪ್. ಮನೆಯಲ್ಲಿಯೇ ಸೋಪ್ಗಳನ್ನು ತಯಾರಿಸಿ ಮಾರಾಟ ಮಾಡ್ಬೋದು. ಇದಕ್ಕೆ ಆಫ್ಲೈನ್ ಮತ್ತು ಆನ್ಲೈನ್ ಮಾರ್ಕೆಟನ್ನು ಕೂಡ ಕಂಡುಕೊಳ್ಬಹುದು. ಇದರ ವಿಶೇಷತೆ ಏನಂದರೆ ಸೋಪ್ ತಯಾರಿಕೆ ಬೇಕಾಗುವ ಕಚ್ಚಾ ವಸ್ತುಗಳ ಬೆಲೆ ಕಡಿಮೆ. ನುಗ್ಗೆ ಸೊಪ್ಪನ್ನು ಒಣಗಿಸಿ ಪೌಡ್ರ್ ಮಾಡಿ ಅಲೋವೆರಾ, ಆಲಿವ್ ಆಯಿಲ್, ರೋಸ್ ವಾಟರ್ ಹಾಕಿ ಕೂಡ ಸೋಪ್ ತಯಾರಿಸ್ಬೋದು. ಅರಿಶಿಣ, ಕೊಬ್ಬರಿ ಎಣ್ಣೆ, ಬೇವಿನ ಎಣ್ಣೆ ಇತ್ಯಾದಿ ಬಳಸಿ ಸೋಪ್ ಮಾಡಬಹುದು. ಕೆಮಿಕಲ್ ಹಾಕದೆ ತಯಾರಿಸುವ ಇಂಥ ಸೋಪ್ನಲ್ಲಿ ನೊರೆ ಕಡಿಮೆ ಇರ್ಬೋದು. ಆದರೆ ಚರ್ಮದ ಆರೋಗ್ಯಕ್ಕೆ ಇದು ಉತ್ತಮ ಆಗಿರುತ್ತೆ. ಈ ಅಂಶವನ್ನೇ ಮಾರ್ಕೆಟ್ ಸ್ಟ್ರಾಟಜಿಯಾಗಿ ನೀವು ಬಳಸ್ಬೋದು. ಸ್ವದೇಶಿ ಚಿಂತನೆಗೆ ಒತ್ತು ನೀಡುವ ಮಳಿಗೆಗಳು ಇಂಥ ಸೋಪ್ಗಳನ್ನು ಖರೀದಿಸುತ್ತೆ. ವಸ್ತು ಪ್ರದರ್ಶನಗಳ ಮೂಲಕವೂ ಕೂಡ ಗ್ರಾಹಕರನ್ನು ಗಳಿಸಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆ ನಿವಾಸಿ ರವರಾಜ್ ಭಟ್ ಅವರು ಕೃಷಿಯ ಜೊತೆಗೆ ಕೊಬ್ಬರಿ, ಅರಿಶಿಣ, ಬೇವು ಮೊದಲಾದ ಸೋಪುಗಳನ್ನು ತಯಾರಿಸಿ ಲಾಭ ಗಳಿಸ್ತಾರೆ. ಮತ್ತೊಂದು ಆದಾಯ ಮೂಲವನ್ನು ಈ ಮೂಲಕ ಅವರು ಗಳಿಸಿದ್ದಾರೆ. ರೈತರು ಕೊಬ್ಬರಿಯನ್ನು ಎಣ್ಣೆಯಾಗಿಸಿ ಮಾರುವ ಬದಲು ಸೋಪ್ ಆಗಿಸಿದರೆ ಹೆಚ್ಚು ಲಾಭ ಗಳಿಸಬಹುದು ಅಂತ ಅವರು ಹೇಳ್ತಾರೆ. ವೀಕ್ಷಕರೇ, ಇದುವರೆಗೆ ಕೇವಲ 5,000 ರೂಪಾಯಿಗೂ ಕಡಿಮೆ ಬಂಡವಾಳದಲ್ಲಿ ಆರಂಭಿಸಬಹುದಾದ 5 ಬಿಸ್ನೆಸ್ ಐಡಿಯಾಗಳನ್ನು ತಿಳಿದುಕೊಂಡಿದ್ದೀರಿ. ಇನ್ನು ನೂರಾರು ಬಿಸ್ನೆಸ್ ಐಡಿಯಾಗಳು ಇವೆ. ಅವುಗಳನ್ನು ಮುಂಬರುವ ದಿವಸಗಳಲ್ಲಿ ನಾವು ತಿಳಿಯೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.